ಮಧ್ಯಾಹ್ನ 3 ಗಂಟೆ ಆದ್ರೆ ಸಾಕು ಬಿಬಿಎಂಪಿ ಕಚೇರಿ ಖಾಲಿ ಕಾಣಿಸ್ತಾ ಇದೆ. ಅಧಿಕಾರಿಗಳು ಜಾಲಿ ಮೂಡ್ನಲ್ಲಿ ಇದ್ದಾರೆ. ಬಿಬಿಎಂಪಿ ಅಧಿಕಾರಿಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಿಬಿಎಂಪಿ ಕಚೇರಿ ಸಮಯ ಬೆಳಗ್ಗೆ 9:30 ರಿಂದ ಸಂಜೆ 5:30 ಆದ್ರೆ ಕಚೇರಿಯ ಸಮಯ 10:30 ರಿಂದ 2:30 ಆಗಿದೆ. ಯಾಕಂದ್ರೆ 3 ಗಂಟೆ ಆದ್ರೆ ಸಾಕು ಕಚೇರಿಗೆ ಬೀಗ ಹಾಕ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಶಂಕರಮಠ ವಾರ್ಡ್ 56ರ ಬಿಬಿಎಂಪಿ ಕಚೇರಿಯಲ್ಲಿ ನಿರ್ಲಕ್ಷ್ಯದ ಆರೋಪ ಕೇಳಿ ಬರ್ತಾ ಇದೆ. ಮಧ್ಯಾಹ್ನ ಕಚೇರಿಯಿಂದ ಹೋದ್ರೆ ವಾಪಸ್ ಬರುವ ಗ್ಯಾರಂಟಿನೇ ಇಲ್ಲ. 3 ಗಂಟೆಗೆ ಹೋದ್ರೆ ಮರುದಿನಾನೇ ಕಚೇರಿಗೆ ಬರ್ತಾರೆ ಅಧಿಕಾರಿಗಳು. ಕಚೇರಿಯ 3 ಕೊಠಡಿಗಳಿಗೂ ಕೂಡ ಬೀಗ ಹಾಕಿ ಹೋಗುವ ಅಧಿಕಾರಿಗಳಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆಯಾಗ್ತಿದೆ. ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ವಾರ್ಡ್ ಕಚೇರಿಗಳು ಅಂದರೆ ಬಿಬಿಎಂಪಿ ವಾರ್ಡ್ ಕಚೇರಿಗಳು ಯಾವ ರೀತಿ ಕೆಲಸ ಮಾಡುತ್ತವೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸದ್ಯ ನೀವು ನೋಡ್ಬೋದು, ನಾನಿವಾಗ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಶಂಕರಪುರ ಮಠ 56ನೇ ವಾರ್ಡಲ್ಲಿದ್ದೀನಿ. ಇಲ್ಲಿ ನೋಡ್ಬೋದು ಬಿಬಿಎಂಪಿ ಕಚೇರಿಯಲ್ಲಿ ಯಾರೂ ಕೂಡ ನಮಗೆ ಕಂಡು ಬರ್ತಾ ಇದೆ. ಈ ಬಿಬಿಎಂಪಿ ಕಚೇರಿ ಖಾಲಿಯಾಗಿ ಎದ್ದು ಹೊಡಿತಾ ಇದೆ. ಈಗ ಸದ್ಯ 3 ಗಂಟೆ ಆದರೂ ಕೂಡ, ಅಂದರೆ ಮಧ್ಯಾಹ್ನ 3 ಗಂಟೆ ಆದರೂ ಕೂಡ ಇಲ್ಲಿ ಎಲ್ಲ ಕಚೇರಿಗೆ ಬೀಗವನ್ನು ಹಾಕಿಕೊಂಡು ಇಲ್ಲಿ ಅಧಿಕಾರಿಗಳು ಹೋಗಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಇಲ್ಲಿ ಗಮನಿಸ್ಬೋದು ಯಾವ ಅಂದರೆ ಇಲ್ಲಿ ಇರ್ತಕ್ಕಂತಹ ಡೋರ್ಗಳಿಗೆ ಎಲ್ಲದಕ್ಕೂ ಕೀಗಳನ್ನು ಹಾಕಿ ಹೋಗಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಅಂದರೆ ಬಿಬಿಎಂಪಿ ಸಮಯ 9:30ರಿಂದ ಸಂಜೆ 5:30ವರೆಗೂ ಇರಬೇಕು. ಆದರೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಯಾವ ರೀತಿ ಎದ್ದು ಕಾಣ್ತಾ ಇದೆ ಅನ್ನೋದು ಕೂಡ ನಮಗೆ ಕಂಡು ಬರ್ತಿದೆ. ಬರೀ ಒಂದೇ ಕೊಠಡಿ ಅಲ್ಲದೆ ಇಲ್ಲಿ ಇರ್ತಕ್ಕಂತಹ ಬಿಬಿಎಂಪಿಗೆ ಸಂಬಂಧಪಟ್ಟಂತಹ 3 ಕೊಠಡಿಗಳಿಗೂ ಕೂಡ ಇಲ್ಲಿ ಬೀಗವನ್ನು ಹಾಕಿ ಅಧಿಕಾರಿಗಳು ಅಂದರೆ 2:30 ಇಲ್ಲಿ ಹೋಗ್ತಾರೆ ಅನ್ನೋ ಮಾತುಗಳು ಇಲ್ಲಿ ಸಾರ್ವಜನಿಕರು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಯಾರೇ ಕೂಡ ಇಲ್ಲಿ ತಮ್ಮ ಕುಂದು ಕೊರತೆ ಇಲ್ಲಿ ಹೇಳಬೇಕು ಅನ್ನೋ ಕಾರಣ ಇದ್ದರೆ ಇಲ್ಲಿ ಬೆಂಗಳೂರಿನ ಇಲ್ಲಿ ಮಹಾಲಕ್ಷ್ಮೀಪುರದ ಒಂದು ಶಂಕರಪುರ ವಾರ್ಡ್ನಲ್ಲಿ ಇಲ್ಲಿ ಬರ್ತಾ ಇರ್ತಾರೆ. ಒಂದು 9 ಗಂಟೆಯಿಂದ 10 ಗಂಟೆವರೆಗೆ ಅವರಿಗೆ ಸಮಯ ಕಾಲಾವಕಾಶ ಇಲ್ಲಿ ಇರುತ್ತೆ. ಆದರೆ ಇಲ್ಲಿ ಬಿಬಿಎಂಪಿ ಅಧಿಕಾರಿಗಳಿಗೆ ಒಂದು ಟೈಮಿಂಗ್ಸ್ ಏನಿರುತ್ತೆ, ಬೆಳಗ್ಗೆ 9:00 ಬಂದರೆ ಸಂಜೆ 5:00 ಹೋಗಬೇಕು. ಆದರೆ ಇಲ್ಲಿ ಅಧಿಕಾರಿಗಳು 2:30, 3 ಗಂಟೆಗೆ ಅಂದರೆ ಮಧ್ಯಾಹ್ನ 2:30, 3 ಗಂಟೆಗೆ ಇಲ್ಲಿಂದ ಜಾಗವನ್ನು ಖಾಲಿ ಮಾಡ್ತಾರೆ. ಆದರೆ ಇಲ್ಲಿ ಎಲ್ಲವೂ ಕೂಡ ಇಲ್ಲಿ ಖಾಲಿ ಎದ್ದು ಕಾಣ್ತಾ ಇದೆ. ಈ ರೀತಿ ಆದರೆ ಇಲ್ಲಿ ಸಾರ್ವಜನಿಕರು ತುಂಬ ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತೆ ಅಂತ ಜನರು ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಇನುಸ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.